ಹಾಯ್ ಫ್ರೆಂಡ್ಸ್, ಇವತ್ತಿನ ತರಗತಿಯೊಳಗೆ ಇತಿಹಾಸದ ಒಂದು ಮೊದಲ ಭಾಗ ಆಗಿರುತ್ತೆ. ಇದು ಇತಿಹಾಸ ಅಂದ್ರೆ ಯಾವುದೇ ಹಿಂದೆ ಗತಕಾಲದ ಒಂದು ಘಟನೆಯ ಕುರಿತು ಅಧ್ಯಯನ ಮಾಡುವ ಒಂದು ವ್ಯವಸ್ಥೆಗೆ ನಾವು ಇತಿಹಾಸ ಅಂತ ಕರಿತೀವಿ. ಇತಿಹಾಸದ ಪಿತಾಮಹ ಯಾರು, ಇತಿಹಾಸ ಎಲ್ಲಿಂದ ಬಂತು, ಇದೆಲ್ಲ ನಿಮ್ಗೆ ಗೊತ್ತಿರೋವಂಥ ವಿಷಯ. ಈಗ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರೋ ಒಂದು ಪಾಯಿಂಟ್ಸ್ಗಳನ್ನು ಬಗ್ಗೆ ನೋಡೋಣ. ಇತಿಹಾಸದ ಮೂಲಾಧಾರಗಳು. ಇತಿಹಾಸ ಹೀಗೆ ಇತ್ತು ಅಂತ ಹೇಳೋಕೆ ಮೂಲ ಕಾರಣ ಈ ಮೂಲಾಧಾರಗಳಾಗಿರ್ತಾವೆ. ಇತಿಹಾಸದ ಒಂದು ರಚನೆಗೆ ಬೇಕಾಗುವ ಒಂದು ಸಾಮಗ್ರಿಗಳಿಗೆ ನಾವೇನಂತೀವಿ, ಮೂಲಾಧಾರಗಳಂತ ಕರಿತೀವಿ. ಇತಿಹಾಸ ಸಾಹಿತ್ಯಿಕ ಮೂಲಾಧಾರ, ಪುರಾತತ್ವ ಮೂಲಾಧಾರಗಳಂತ ಮೇನ್ ಇಂಪಾರ್ಟೆಂಟ್ 2 ಪಾಯಿಂಟ್ಸ್ ಅದಾವೆ. ಅವನ್ನ ನೋಡೋಣ ಇವತ್ತು. ಲಿಖಿತ ಸಾಹಿತ್ಯ, ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ಕಾಣ್ತೀವಿ. ಈಗ ದೇಶೀಯ ಸಾಹಿತಿಗಳು ಯಾರಪ್ಪ ಅಂದ್ರೆ, ಕೌಟಿಲ್ಯ ಬರೆದಿರೋ ದೇಶೀಯ ಸಾಹಿತಿಗಳಂದ್ರೇನು, ನಮ್ಮ ದೇಶದ ಒಂದು ಸಾಹಿತಿಗಳಿಗೆ ಅವರು ರಚಿಸಿರುವಂಥ ಒಂದು ಕೃತಿಗಳಿಗೆ ನಾವು ದೇಶೀಯ ಸಾಹಿತಿಗಳು ಅಂತ ಕರಿತೀವಿ. ಇನ್ನು ವಿದೇಶಿ ಸಾಹಿತ್ಯ ಅಂದ್ರೆ ವಿದೇಶಿಗರು ನಮ್ಮ ದೇಶದಲ್ಲಿ ಬಂದು ಅವರು ರಚಿಸಿರುವಂಥ ಒಂದು ಕೃತಿಗಳಿಗೆ ನಾವು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಈಗ ಕೌಟಿಲ್ಯ ಬರೆದಿರುವಂಥದ್ದು ಅರ್ಥಶಾಸ್ತ್ರ, ಆಲ ಬರೆದಿರೋದು ಗಾಥ ಸಪ್ತಸತಿ, ಕಲ್ಲನಂದು ರಾಜತರಂಗಿಣಿ, ಬಾಣಭಟ್ಟ ಬರೆದಿರೋದು ಹರ್ಷಚರಿತ್ರೆ, ಪೃಥ್ವಿರಾಜ ರಾಸೊ ಬರೆದಿದ್ದು ಚಾಂದ್ ಬರ್ದಾಯಿ, ಪಂಪ ವಿಕ್ರಮಾರ್ಜುನ ವಿಜಯ. ಈಗ ವಿದೇಶಿ ಸಾಹಿತಿಗಳಂದ್ರೆ ಮೆಗಸ್ತನೀಸ್ ಬರೆದಿದ್ದು ಇಂಡಿಕಾ ಗ್ರಂಥ, ಅದು ತಪ್ಪಾಗಿದೆ. ಯುವೆನ್ಸಾಂಗ್ ಕೊಕೊಕ್ಕಿ, ಟಾಲೆಮಿಯ ಜಿಯೋಗ್ರಫಿ, ಬರೂನಿ ಬರೆದಿದ್ದು ತಾರಿಖೆ ಫಿರೋಜ್ ಶಾಹಿ, ಪರಿಸ್ತಾನ್ ಬರೆದಿರೋದು ತಾರಿಖಿ ಪರಿಸ್ತಾ, ಬಾಬರ್ ಬರೆದಿರೋದು ತುಜಕಿ ಬಾಬರಿ. ಥ್ಯಾಂಕ್ ಯು ಫ್ರೆಂಡ್ಸ್.